स्वागत है आपका बी न्यूज़ नेशन में। मैं हूं आबिद हुसैन शेख। जय मृत्युंजय स्वामी जी के जन्मदिन पर ब्लड डोनेशन कैंप का आयोजन। लिंगायत पंचमशाली पीठ के जय मृत्युंजय स्वामी जी के आज 41वें जन्मदिन के मौके पर पूरे कर्नाटक राज्य में ब्लड डोनेशन कैंप का आयोजन किया गया है। इसी के चलते बीजापुर में श्री साई हेल्थ केयर सेंटर के संस्थापक डॉक्टर BS मैशाले, कुड संगम सौहार्द सहकारी बैंक और वेदांत क्लिनिकल लैबोरेटरी के सहयोग से शहर के मीनाक्षी चौक में श्री साई हेल्थ केयर सेंटर में ब्लड डोनेशन कैंप का आयोजन किया गया। इस कार्यक्रम में कई लोगों ने अपना रक्तदान करके मानवता का संदेश दिया। ಅಂತೇಳಿ ಪ್ರತಿಯೊಬ್ಬ ಸಮುದಾಯದ ಜನರ ಮನೆಯ ಮಕ್ಕಳಂತೆ ಹಾಲು ಜೇನು ಒಂದಾದರೆ ಹೇಗಿರ್ತದೆ ಅಂಥ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಸಮುದಾಯ ಈ ನಾಡಿನಲ್ಲಿ ಯಾವುದಾದ್ರೂ ಇದೆ ಅದು ಪಂಚಮಸಾಲಿ ಸಮುದಾಯ. ಅಂಥ ಒಂದು ಸಮುದಾಯದ ಪ್ರಥಮ ಜಗದ್ಗುರುಗಳ ಜನ್ಮದಿನವನ್ನು ಅತ್ಯಂತ ರಚನಾತ್ಮಕವಾಗಿ ಕೋವಿಡ್ ಇರೋದರಿಂದ ನಾವು ರಕ್ತ ಕೊಡುತ್ತೇವೆ, ಪಡೆಯುತ್ತೇವೆ, ಮೀಸಲಾತಿ ಕೊಡುತ್ತೇವೆ ನಮ್ಮ ರಕ್ತ ಅಂತಕ್ಕಂತಹ ಒಂದು ರಕ್ತ ದಾಸೋಹದ ಮೂಲಕ ಸಾತ್ವಿಕವಾಗಿ ಈ ಚಳುವಳಿಗೆ ಒಂದು ಸಾತ್ವಿಕ ಸ್ವರೂಪವನ್ನು ಕೊಡೋದರ ಮೂಲಕ ನಮ್ಮ ಜನ್ಮ ದಿನಾಚರಣೆಯನ್ನು ನಮ್ಮ ಪೂಜ್ಯ ಜಗದ್ಗುರುಗಳು ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಈ ನಾಡಿನಲ್ಲಿ ಅವರು ಸದಾ ಚಿಂತನಶೀಲರು, ಪ್ರಗತಿಶೀಲರು ಮತ್ತು ಈ ಸಮುದಾಯ ಏನೇ ಮಾಡಿದ್ರೂ ಅದನ್ನು ರಚನಾತ್ಮಕವಾಗಿ ಮಾಡ್ತದೆ ಅನ್ನೋದಕ್ಕೆ ಬಹಳ ದೊಡ್ಡ ಸಂದೇಶವನ್ನು ಪೂಜ್ಯರ ಜನ್ಮದಿನದಂದು ಪ್ರಥಮವಾಗಿ ಅನ್ನ ಬಸವಣ್ಣನನ್ನ ಮನದಲ್ಲಿ ನೆನೆದು ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳು, ಮಹಾದಾನಿಗಳು, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಫಾರ್ಮಾ ಫ್ರೆಂಡ್ಸ್ ಎಲ್ಲರನ್ನ ಸ್ವಾಗತಿಸಿ ಇವತ್ತಿನ ದಿನ ರಕ್ತದಾನ ಮಹಾದಾನ ಈ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ರಕ್ತ ಅಂದರೆ ಅತಿ ಅಮೂಲ್ಯ, ಯಾಕೆಂದರೆ ರಕ್ತ ಎಲ್ಲೂ ಹುಟ್ಟೋದಿಲ್ಲ. ಯಾವ ಇಂಡಸ್ಟ್ರಿ, ಯಾವ ಫ್ಯಾಕ್ಟ್ರಿದಾಗ ಯು ಕೆನಾಟ್ ಜನರೇಟ್, ಯು ಕೆನಾಟ್ ಕ್ರಿಯೇಟ್. ಬ್ಲಡ್ ಈಸ್ ವೆರಿ ಪ್ರೀಸಿಯಸ್ ಥಿಂಗ್. ಅದಕ್ಕೆ ರಕ್ತದಾನ ಮಾಡಿ ಪುಣ್ಯ ಕಟ್ಕೋಬೇಕು ಅಂತ ನಾನು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಮಾಧ್ಯಮ, ಎಲ್ಲ ನನ್ನ ಫ್ರೆಂಡ್ಸ್, ಅತಿಥಿಗಳು, ಮಹಾದಾನಿಗಳನ್ನು ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಅಣ್ಣ. ನಾನು ಡಾಕ್ಟರ್ BS मैशाले, ಕನ್ಸಲ್ಟೆಂಟ್ ಫಿಸಿಷಿಯನ್, ಶ್ರೀ ಸಾಯಿ ಆಸ್ಪತ್ರೆ, ಮೀನಾಕ್ಷಿ ಚೌಕ್, ಬಿಜಾಪುರ. ಸರ್, ಇದು ಎಷ್ಟೇ ಶಿಬಿರ ನೀವು ಮಾಡ್ತಾರೆ? ಮೊದಲೇ ಶಿಬಿರ ನಾವು ಮಧುಮೇಹ ಕ್ಯಾಂಪ್ಗಳನ್ನ ಅರೇಂಜ್ ಮಾಡ್ತೀವಿ, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಕ್ಯಾಂಪ್ಗಳನ್ನ ಅರೇಂಜ್ ಮಾಡ್ತೀವಿ. ಉಚಿತ ಶಿಬಿರಗಳನ್ನು ಸಾಕಷ್ಟು ಮಾಡಿದ್ದೀವಿ, ಜಿಲ್ಲೆಯ ಎಲ್ಲ ಕಡೆ, ಜಿಲ್ಲಾದ್ಯಂತ ಮಾಡಿದ್ದೀವಿ. ಇದು ರಕ್ತದಾನ ಶಿಬಿರ ಮೊದಲನೇದಾಗಿ, ಅದು ಪರಮ ಪೂಜ್ಯ ಪ್ರಥಮ ಜಗದ್ಗುರುಗಳಾದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ಹುಟ್ಟುದಿನದ ಅಂಗವಾಗಿ ಹಾಗೂ ರೈತ ದಿನಾಚರಣೆ ಅಂಗವಾಗಿ. ಯಾಕೆಂದರೆ ರೈತರು ಈ ದೇಶದ ಬೆನ್ನೆಲುಬು. ರೈತರ ಕಷ್ಟ ಕಾರ್ಪಣ್ಯ ನಮಗೆ ಗೊತ್ತು. ನಾನು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತನ ಕಷ್ಟಗಳು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ರಕ್ತದಾನ ಶ್ರೇಷ್ಠ ದಾನ. ಸಾಕಷ್ಟು ಜನ ಇವತ್ತಿನ ದಿವಸ ಇದು ರೈತರ ದಿನಾಚರಣೆ ಮತ್ತು ಮೃತ್ಯುಂಜಯ ಸ್ವಾಮಿ ಅವರ 41ನೇ ವರ್ಷದ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬ ಮಹಿಷಾಳ ಸರ್
ಇದನ್ನು ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ರು. ಸಾಕಷ್ಟು ಜನ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ರಕ್ತದಾನ ಮಹಾದಾನ ಮತ್ತು ಇದು ರಕ್ತದಾನ ಇಡೀ ಕರ್ನಾಟಕದಲ್ಲಿ 5,000 ಜನರು ದಾನ ಮಾಡೋವಂಥದ್ದು. ಇದು ತುಂಬಾ ಶ್ರೇಷ್ಠ ದಾನ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನಾವು ಅನ್ನಗಿನ್ನ ಕೊಡ್ಬೋದು, ಆದರೆ ರಕ್ತ ಅಷ್ಟು ಈಸಿಯಾಗಿ ಸಿಗಲ್ಲ, ಅವ್ರ ಗ್ರೂಪಿನ ಥರನೇ ಸಿಗಬೇಕು. ಮತ್ತು ಇದು ರಕ್ತ ತುಂಬಾ ಶ್ರೇಷ್ಠವಾದದ್ದು. ಮನುಷ್ಯನ ದೇಹದಲ್ಲಿ ರಕ್ತ ಇರಲಿಲ್ಲ ಅಂದ್ರೂ ಬಾಳ್ಲಿಕ್ಕೆ ಆಗೋದಿಲ್ಲ. ಅನ್ನ ಇರದೇ ಇದ್ದರೆ ಒಂದು 15 ದಿವಸ ಒಂದು ತಿಂಗಳಾನ್ಗಟ್ಟಲೆ ಇರ್ತಾರೆ ಎಷ್ಟೋ ಜನ, ನಾವು ನೋಡಿದ್ದೀವಿ. ಈಗ ಕೆಲವೊಂದು ಮನೆ ಬಿದ್ದದ್ರಲ್ಲಿ ಮಗು ಒಂದು 15 ದಿವಸ ಉಳಿದಿತ್ತು, ಅನ್ನ ಇಲ್ಲದೆ ಉಳಿದಿತ್ತು. ಆದರೆ ರಕ್ತ ಹಾಗಾಗೋದಿಲ್ಲ. ನಾವು ರಕ್ತದಾನ ಎಲ್ಲರೂ ಮಾಡಬೇಕು, ಎಲ್ಲರ ಮನಸ್ಸಿನಿಂದ ಬರಬೇಕದು ದಾನ ಮಾಡುವಂಥದ್ದು. ನೀಡಿ ಪೀಪಲ್ಸ್ ಇದ್ದವ್ರಿಗೆ ನಾವು ಮುಂಚಿತವಾಗಿಯೇ ಮಾಡಲೇಬೇಕು. ಅದಕ್ಕೆ ನನಗೆ ಇದು ತುಂಬ ಖುಷಿ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಂಥದ್ದು. ನಾವು ಲಯನ್ಸ್ ಕ್ಲಬ್ಬರು ಎಲ್ಲನೇ ಏನೇ ಒಂದು ನೆಸಸರಿ ಇತ್ತು, ಯಾರಿಗೆ ನೀಡಿ ಏನಾದರೂ ಬೇಕಾಗಿತ್ತಂದ್ರೆ ನಮ್ಮ ಲಯನ್ಸ್ ಕ್ಲಬ್ನ ಯಾವತ್ತೂ ಹೆಲ್ಪ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ನಾವು ಗೌರ್ಮೆಂಟ್ದವ್ರಿಗೆ ಅಲ್ಲೇ ತಾಲೂಕು ಪ್ಲೇಸ್ನಲ್ಲಿ ಎಲ್ಲ ಕಿಟ್ ಎಲ್ಲ ಕಡಿಮೆ ಇದ್ದು ಅಂದ್ಕೊಂಡು ಹೇಳ್ತಾಯಿದ್ರು ಕೋವಿಡ್-19ಗೆ. ಆವಾಗ ನಾವೆಲ್ಲ 2 ಲಕ್ಷದ ಕಿಟ್ ಕೊಟ್ಟಿದ್ದೀವಿ. ಹಾಗೆ ಏನಾದರೂ ನೆಸಸರಿ ಇತ್ತಂದರೆ ನಮ್ಮ ಲಯನ್ಸ್ ಕ್ಲಬ್ನಿಂದ ನಾವು ಸರ್ವ್ ಮಾಡ್ತಾಯಿದ್ದೀವಿ. ಇದೇ ನನಗೆ ಇನ್ನೂ ಹೀಗೆ ಬೇರೆ ಬೇರೆ ಇನ್ನೂ ನಡೀತಾ ಇರಬೇಕು ಅಂತ ನನ್ನೊಂದು 2 ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾಗೀರಥಿ ಶಿಂದೆ, BT ಶಿಂದೆ ಲಯನ್ಸ್ ಕ್ಲಬ್ಬದ್ದು ಪ್ರೆಸಿಡೆಂಟ್. ಪ್ರಥಮದಲ್ಲಿ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಜನ್ಮದಿನದ ಪ್ರಯುಕ್ತವಾಗಿ 41ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಎಲ್ಲರೂ ಜನ್ಮದಿನದ ಪ್ರಯುಕ್ತ ಮಾಡೋದು, ಕೇಕ್ ಕಟ್ ಮಾಡೋದು, ಯಾವುದೇ ಒಂದು ಹೋಟೆಲ್ನಲ್ಲಿ ಪಾರ್ಟಿ ಕೊಡೋದು, ಏನೇನೋ ವಿಜೃಂಭಣೆಯಿಂದ ಮಾಡ್ತಾರೋ. ಆದರೆ ಇಡೀ ಕರ್ನಾಟಕದಲ್ಲಿ 5,000ದಿಂದ 5,500 ಜನ ಬ್ಲಡ್ ಕೊಡ್ಲಿಕ್ಕೆ ರೆಡಿ ಆಗ್ಯಾರ. ಅದಕ್ಕೆ ರಕ್ತದಾನ ಮಹಾದಾನ ಅನ್ನೋದು ಸಹಜಿಕ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಆದರೆ ಇನ್ನೊಂದು ಬಡ ಜೀವಕ್ಕಾಗಲಿ ಯಾವುದೇ ಒಂದು ಜೀವಕ್ಕೆ ತೊಂದರೆ ಇದ್ದವ್ರಿಗೆ ರಕ್ತದಾನ ಬೇರೆಯವರು ಉಚಿತವಾಗಿ ಕೊಟ್ಟರೆ ಅದು ಒಂದು ಜೀವ ಉಳಿಲಿಕ್ಕೆ ಸಾಧ್ಯತೆ ಅದ. ಒಬ್ಬೊಬ್ಬರಿಗೆ ಗೊತ್ತಿಲ್ಲ. ನಾವು ಕೆಲವೊಂದು ಅನುಕೂಲತೆ ಇದ್ದವ್ರಿಗೆ ಏನು ತೊಂದರೆ ಇಲ್ಲ. ಕೆಲವೊಬ್ಬರು ಮೈ ಒಳಗೆ ರಕ್ತ ಇರೋಂಗಿಲ್ಲ, ಮೈಯಾಗ ಶಕ್ತಿ ಇರೋಂಗಿಲ್ಲ. ಅಂಥವ್ರು ದವಾಖಾನೆಗೆ ಬಂದು ದುಡ್ಡು ಸಹಿತ ಕೊಡುವಂಥ ಶಕ್ತಿ ಇರೋಂಗಿಲ್ಲ. ಅಂಥವ್ರಿಗೆ ನಾವು ಯಾವತ್ತೂ ಇವತ್ತಿನ ನಾನು ಒಂದು ವೇದಾಂತ್ ಲ್ಯಾಬ್ ಹೈಟೆಕ್ ಲ್ಯಾಬಿನ ಮಾಲಕ. ಆದರೆ ಯಾವುದೇ ಒಂದು ತೊಂದರೆ ಇದ್ದವ್ರಿಗೆ ಮುಂದಾಗಿ ಕೊಡಲಿಕ್ಕೆ ನಾನು ಹೇಳ್ಕೊಬಾರ್ದು. ಮುಂದಾಗಿ ಕೊಡಲಿಕ್ಕೆ ಪ್ರತಿಯೊಂದು ನಿಮ್ಮಂಥವ್ರು 4 ಜನ ಸಹಕಾರ ತೊಗೊಂಡು ನಾವು ಮುಂದೆ ಕೊಡಲಿಕ್ಕೆ ಬರ್ತೀವಿ. ಆದರೆ ಇದು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ 41ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹಮ್ಮಿಕೊಂಡೆ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಲ್ಲು ಕಲಾದಗಿ, ವೇದಾಂತ್ ಲ್ಯಾಬ್. ಇವತ್ತು ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಪೀಠ ಕೂಡಲ ಸಂಘ ಇವರ 41ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಬಿಜಾಪುರ ನಗರದಲ್ಲಿ ಡಾಕ್ಟರ್ GS ಮೈಸಾಳೆ ಸರು ಹಾಗೂ ವೇದಾಂತ ಕ್ಲಿನಿಕ್ದ ಮಾಲೀಕರ ಮಲ್ಲು ಕಲಾದಿಗೆ ಅವರು ಕೂಡಿ ಇವತ್ತು ಅವ್ರ ಹುಟ್ಟುಹಬ್ಬದ ನಿಮಿತ್ತವಾಗಿ ರಕ್ತದಾನ ಶಿಬಿರವನ್ನು ಲಯನ್ಸ್ ಕ್ಲಬ್ಬಿನ ಜೊತೆಗೂಡಿ ಈ ಮೀನಾಕ್ಷಿ ಹಮ್ಮಿಕೊಂಡಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮಿಗಳ ಹುಟ್ಟುಹಬ್ಬದ ದಿನದಂದು ಡಾಕ್ಟರ್ GS ಮೈಸಾಳೆ ಅವರು ಬ್ಲಡ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದಂಥದ್ದನ್ನು ಅಭಿನಂದಿಸಿ ಮತ್ತು ನಾನೊಬ್ಬ ರಕ್ತದಾನಿ, ಇಲ್ಲಿ ರಕ್ತ ಕೊಡಲಿಕ್ಕೆ ಹೆಮ್ಮೆ ಅನಿಸುತ್ತಾ ಇದೆ. ಇದರಿಂದ ಎಷ್ಟೋ ಜನರಿಗೂ ಸಹಾಯ ಆಗುತ್ತದೆ ಅಂತ ತಿಳ್ಕೊಂಡು ನಾನು ಹೇಳೋದು ಮುಗಿಸ್ತೀನಿ. ಡಾಕ್ಟರ್ ಗಜಾನನ್ S ಮೈಸಾಳೆ ಸರಿಗೆ ಇಂಥ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದರೆ ಇದು ರಕ್ತದಾನ ಶಿಬಿರ, ದಾನದಲ್ಲಿ ಅತಿ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ಇಂಥ ಕ್ಯಾಂಪನ್ನು ಹಮ್ಮಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. हमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा. 24 घंटे माहिर डॉक्टरों की निगरानी में. अस्पताल का पता सखाफ रोज़ा 4 नंबर स्कूल के करीब, बीजापुर. बाघमारे अस्पताल में स्पाइन एंड पेन सेंटर की शुरुआत. जिस्म के दर्द से मायूस लोगों के लिए उम्मीद की नई किरण. इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलीगी MBBS MD FIPM करेंगे आपके मायूस बीमारी का उम्मीद से भरपूर इलाज. विजिट कीजिए बुधवार और शनिवार दोपहर 3 से
4 के दरमियान बागमारे अस्पताल सखाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।